ಅಮ್ಮ ಈಗ ನಾ ಲಾ ಸ್ಟೂಡೆಂಟ್ ಅದೇನಿ. ನಾ ಲಾ ಸ್ಟೂಡೆಂಟ್ ಇದ್ದಾಗ ನಾ ಈಗ ಬ್ಯಾರೆ ಊರ್ನಾಗೆಲ್ಲ ಕಲಿಬಹುದು. ಅವಾಗ ನಮ್ದಲ್ಲಿ ಮನಿ ಅದು ಇರಂಗಿಲ್ಲ, ನಾ ರೂಮ್ನಾಗ ಇರ್ತೇನಿ. ಹಂಗಂದಾಗ ಈ ಗಣೇಶ್ ಚತುರ್ಥಿ ಯಾವ್ದೇ ನಮ್ದು ಹಬ್ಬ ಆಗ್ಲಿ, ಈಗ ನಾ ಗಣೇಶ್ ಚತುರ್ಥಿ ಇವತ್ ಅದ ಅಂದ್ರ ನಾ ಯಾವ ತರ ಆಚರಿಸ್ಬೋದು? ಕಡೆ ನಾವು ಧರ್ಮನು ಬಿಡ್ಬಾರ್ದು, ಮತ್ ನಮ್ದಲ್ಲಿ ಎಜುಕೇಶನ್ ಆಗ್ಬೇಕು. ಯಾವ ತರ ನಮ್ದು ಆ ಹಬ್ಬಗಳ್ ನಾವ್ ಆಚರಿಸ್ಬೋದು, ಅದು ಎಸ್ಪೆಷಲಿ ಗಣೇಶ್ ಚತುರ್ಥಿ? ಅವಾಗ ಏನ್ ಮಾಡ್ಬೇಕು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅವಾಗ ಅದನ್ನ ನೆನಪು ಮಾಡ್ಕೊಳ್ಳೋದು ಇವತ್ ಚತುರ್ಥಿ ಇದೆ ಅಂತ ಹೇಳಿ. ಆಮೇಲೆ ಬೇಗ ಏಳೋದು, ಎದ್ದು ತಲೆ ಮೇಲೆ ಸ್ನಾನ ಮಾಡಿ ಆಮೇಲೆ ಗಣಪತಿನ ನೆನಪು ಮಾಡ್ಕೊಳ್ಳೋದು. ನೆನಪು ಮಾಡ್ಕೊಂಡು ಅವ್ರದ್ದು ಶ್ಲೋಕಗಳು ಹೇಳಿ. ಯಾವ ಶ್ಲೋಕ ಹೇಳ್ಬೋದು? ಅದಕ್ಕೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅದ್ ಹೇಳೋದು. ಇನ್ನೊಂದ್ ಸಣ್ಣದ ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿ. ಇದು ಇನ್ನೊಂದ್ ಶ್ಲೋಕ, 2 ಶ್ಲೋಕ. ಇನ್ನೊಂದಿದೆ, ಪ್ರಣಮ್ಯ ಶಿರ್ಸಾದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಿ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನ ರಾಜೇಂದ್ರ ಧೂಮ್ರವಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಾಯ ಪಠನ್ನರಃ ನ ಚ ವಿಘ್ನಭಯಂ ತಚ್ಚ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಬ್ಧೆ ವಿದ್ಯಾಂ ಧನಾರ್ಥಿ ಲಬ್ಧೆ ಧನಂ ಪುತ್ರಾರ್ಥಿ ಲಬ್ಧೆ ಪುತ್ರಾನ್ ಮೋಕ್ಷಾರ್ಥಿ ಲಬ್ಧೆ ಗತಿಂ ಜಪೇದ್ ಗಣಪತಿ ಸ್ತೋತ್ರಂ ಷಡ್ಮಾಸೆ ಫಲಂ ಲಭೇತ್ ಸಂವತ್ಸರಣ ಸಿದ್ಧಂಚ ಲಬ್ಧೆ ನಾಥ ಸಂಶಯ ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾಯ ಸಮರ್ಪಯೇತ್ ತಸ್ಯ ಬೈ ಸರ್ವ ಗಣೇಶಸ್ಯ ಪ್ರಸಾದತ ಇತಿ ಶ್ರೀ ನಾರದಪರ್ಣ ಸಂಕಟನಾಶಂ ಗಣೇಶ ಸ್ತೋತ್ರಂ ಸಂಪೂರ್ಣ. ಇವನ್ನೇನ್ ಬೈಹಾಟ್ ಮಾಡ್ಕೊಂಡು ಇಟ್ಕೊಳ್ಳೋದು, ಅದನ್ನೇ ನೆನಪು ಮಾಡಿ ನಾವು ಎದ್ದು ಸ್ನಾನ ಮಾಡಿ ಯಾವ್ದಾರ ಒಂದ್ ದೇವ್ರ ಫೋಟೋ ಒಂದ್ ಏನ್ ಇಟ್ಕೊಳ್ಳೋದು, ಅದ್ರ ಮುಂದೆ ಅದೇ ಗಣಪತಿ ಅಂತ ತಿಳ್ಕೊಂಡು ಅದ್ರ ಮುಂದೆ ಹೇಳಿ ನಮಸ್ಕಾರ ಮಾಡಿ ಮತ್ತೆ ನೀನು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡೋದು. ಆಮೇಲೆ ಗಣಪತಿ ದೇವಸ್ಥಾನ ಇತ್ತಂದ್ರೆ ಆ ಊರಲ್ಲಿ ಹತ್ರ ಎಲ್ಲಾರು ಇತ್ತಂದ್ರೆ ಗಣಪತಿಗೆ ಹೋಗಿ ಅವ್ರಿಗೆ ಗಣಪತಿ ನಮಿಸಿ ಅವ್ರಿಗೆ ಒಂದ್ 5 ಪ್ರದಕ್ಷಿಣೆನೋ 21 ಪ್ರದಕ್ಷಿಣೆನೋ ಹಾಕಿ ನಮಸ್ಕಾರ ಮಾಡಿ ತೀರ್ಥ ತಗೊಂಡ್ ಬರೋದು. ಮತ್ತ ದಕ್ಷಿಣೆ ಕೊಟ್ಟು ದಕ್ಷಿಣೆ ಹಾಕೋದು. ಇವತ್ತ 21 ಊಟ ಬಸಿ ಹಾಕ್ಬೇಕ. ಯಾಕೆ ಊಟ ಬಸಿ ಹಾಕ್ಬೇಕು? 21 ಊಟ ಬಸಿ ಅಂದ್ರ ನಾವೇನಾರು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಕ್ಷಮೆ ಕೇಳ್ಕೊಳ್ಳೋದು ಗಣಪತಿಗೆ. ಅದಕ್ಕೆ ಗಣೇಶ್ ಚತುರ್ಥಿ ದಿನ ಯಾವತ್ತು 21 ಊಟ ಬಸಿ ಹಾಕ್ಬೇಕು. ಈಗ ಗಣೇಶ್ ಚತುರ್ಥಿ ಹೌದ ಮಾಡ್ತಾರ, ಹಬ್ಬ ಆಚರಿಸ್ತಾರ. ಬಟ್ ಯಾಕೆ ಗಣೇಶ್ ಚತುರ್ಥಿ ಆಚರಿಸ್ತಾರೆ? ಏನ ರೀಸನ್? ಯಾಕಂದ್ರೆ ಅವರಿಗೆ ಪ್ರಮುಖ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಎಲ್ಲಾ ದೇವತೆಗಳು ಸೇರಿ ಅವರಿಗೆ ಪ್ರಮುಖ ಅಂತ ಹೇಳಿ ಪಟ್ಟ ಕೊಟ್ರು. ಅದಕ್ಕೆ ಆ ದಿವಸ ಇವತ್ತು ಅಂದ್ರೆ ಅವ್ರು ಹುಟ್ಟಿದ ದಿನ ಅಲ್ಲ, ಅದಕ್ಕೆ ಅವರಿಗೆ ಪಟ್ಟ ಕೊಟ್ಟಿದ್ದ ದಿವಸ ಇವತ್ತು. ಅವ್ರನ್ನ ಪೂಜೆ ಮಾಡಿನೇ ಮುಂದೆ ನೀವೆಲ್ಲಾ ಪೂಜೆ ಮಾಡ್ಬೇಕು ಅಂತ ಅವ್ರಿಗೆ ಎಲ್ಲಾ ತರದಿಂದ ಅವರು. ಅದಕ್ಕ ನಾವ್ ಯಾವಾಗೂ ಏನೋ ಪೂಜೆ ಮಾಡೋ ಮುಂದೆ ಫಸ್ಟ್ ಗಣಪತಿ ನೆನೆಸ್ತೇವೆ. ಏನೇ ಮಾಡೋ ಮುಂದೆ ಗಣೇಶನಿಗೆ ನೆನ್ಸೇ ಮಾಡೋದು. ನೀನು ಹೇಳ್ತಿಲ್ಲ ನನಗ ಗಣೇಶ್ ಚತುರ್ಥಿ ದಿನ ಚಂದ್ರಾಗ ನೋಡ್ಬಾರ್ದಂತ. ಯಾಕೆ ನೋಡ್ಬಾರ್ದು? ಅದ್ ಏನ್ರ ರೀಸನ್ ಇರ್ಬೋದಲ್ಲ, ಯಾಕೆ ನೋಡ್ಬಾರ್ದ? ಯಾಕೆ ಹಂಗಾಯ್ತು? ಯಾಕಂದ್ರೆ ಇವ್ರ ಏನ್ ಮಾಡಿದ್ರು, ಗಣೇಶ ತಮ್ದು ಎಲ್ಲಾ ವಿವಾಹ ಮಾಡ್ಕೊಂಡ್ರು. ಮತ್ತೆ ಇನ್ನೊಬ್ರು ಯಾರು? ಬುದ್ಧಿ ಆಮೇಲೆ ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶಿಷ್ಠ ಈ ಅಷ್ಟಸಿದ್ಧಿ ಎಲ್ಲ ಅವರಿಗೆ ಬ್ರಹ್ಮದೇವರು ಕೊಟ್ರು. ಸಿದ್ಧಿ ಬುದ್ಧಿನ ಮದ್ವೆ ಮಾಡ್ಕೊಂಡಾದ ಕೂಡ ಇವನ್ನೆಲ್ಲ ಅಷ್ಟಸಿದ್ಧಿಗಳನ್ನ ಅವ್ರಿಗೆ ಕೊಟ್ರು. ಅವಾಗ ಅಷ್ಟಸಿದ್ಧಿಗಳನ್ನ ಕೊಟ್ಟು ಆಮೇಲೆ ಅವ್ರದ್ದು ಮದ್ವೆ ಮಾಡಿದ್ರು. ಅವಾಗ ಬ್ರಹ್ಮದೇವರು ಅವರಿಗೆ ಏನ್ ಮಾಡ್ತಾರೆ, ವಿಘ್ನರಾಜ ಲಂಬೋದರ ನಿನಗೆ ಮೋದಕಗಳನ್ನ ನಿವೇದನೆ ಮಾಡಿ ಯಾರ್ಯಾರು ಪೂಜಿಸ್ತಾರೋ ಇವತ್ತು ನೀನು ಅವ್ರಿಗೆಲ್ಲ ನೀನು ಆಶೀರ್ವಾದ ಮಾಡು ಅಂತ ಹೇಳಿದ್ರು. ಆಮೇಲೆ ಅವ್ರ ಊಟ ಎಲ್ಲ ಮಾಡ್ಕೊಂಡ ವಾಪಸ್ ಇಲಿ ಮೇಲೆ ಕಡುಬು ಮೋದಕ ಎಲ್ಲ ಹೊಟ್ಟೆ ತುಂಬಿಸ್ಕೊಂಡ್ರು. ಆಮೇಲೆ ಇಲಿ ಮೇಲೆ ಕೂತ್ಕೊಂಡು ಅವರು ಹಿಂಗ ಸುತ್ತಿ ಬರೋಣ ಅಂತ ಹೇಳಿ ಹೊರಟ್ರು. ಅವ್ರು ಇಡೀ ಇದಕ್ಕೆ ಬ್ರಹ್ಮಾಂಡಕ್ಕೆ ಅವಾಗ ಸುತ್ತಿ ಬರ್ತಾ ಇರೋ ಮುಂದೆ ಏನಾಯ್ತು, ಒಂದು ಹಾವು ಹೋಗ್ತಾ ಇತ್ತು. ಆ ಹಾವನ್ ನೋಡಿ ಅದು ಇಲಿಗೇನಾಯ್ತು, ಹೆದರಿಕೆ ಆಯ್ತು. ಯಾರಿಗಾದ್ರೂ ಹಾವು ನೋಡಿದ್ ಕೂಡ ಹೆದರಿಕೆ ಆಗ್ತದೆ. ಹಂಗೆ ಇಲಿಗೂ ಅದು ಹಾವು ಯಾವಾಗ್ಲೂ ಇಲಿನ ಹಿಡಿತದ. ಅದಕ್ಕೆ ಅದು ಹಾವನ್ ನೋಡಿದ್ ಕೂಡ ನನ್ ಜೀವ ಎಲ್ಲಿ ಹೋಗ್ತದೋ ಅನ್ಕೊಂಡು ಅದು ಅಂಜಿ ಅದು ಗಣಪತಿ ತಲೆಗೆ ಇಲ್ಲ ಓಡ್ಲಿಕ್ಕೆ ಶುರು ಮಾಡ್ತಾವ. ಗಣಪತಿ ಕೆಳಗ್ ಬಿದ್ರು ಇಲಿ ಇದ್ರ ಮೇಲೆ.
ಬಿದ್ದ ಕೂಡಲೇ ಅದನ್ನ ಮೇಲಿಂದ ಚಂದ್ರ ನೋಡಿ ನಗಕ್ಕೆ ಭಾರಿ ನಗ್ಲಿಕ್ ಶುರು ಮಾಡಿದ್ರು. ಅವಾಗ ಅದನ್ನ ನೋಡಿ ಗಣಪತಿಗ್ ಸಿಟ್ಟು ಬಂತು. ನನ್ನ ಚತುರ್ಥಿ ದಿನ ನನಗೆ ಇವತ್ತು ನನಗೆಲ್ಲ ಬಿರುದು ಇದು ಕೊಟ್ಟ ದಿವ್ಸ ನೀನು ಎಲ್ಲಾರು ನಂಗೆ ಆಶೀರ್ವಾದ ಮಾಡಿ ನನಗೆ ಪ್ರಮುಖ ಗಣಪತಿ ಅಂತ ಹೇಳಿ ಇದು ಮಾಡಿದ್ದಾರೆ. ನೀನ್ ನೋಡಿದ್ರೆ ನನ್ ನೋಡ್ ನಕ್ಕಿಯಲ್ಲ, ಇವತ್ತು ಈ ದಿವ್ಸ ನಿನಗ ಯಾರು ನೋಡ್ತಾರೋ ಅವ್ರು ಅಪವಾದಕ್ಕೆ ಒಳಗಾಗ್ತಾರೆ, ನಿಂದನೆಗೆ ಒಳಗಾಗ್ತಾರೆ ಅಂತ ಹೇಳಿ ಶಾಪ ಕೊಡ್ತಾರೆ. ಅವಾಗ ಚಂದ್ರ ಮತ್ತೆ ಚಂದ್ರ ಗಣೇಶ ಚತುರ್ಥಿ ದಿನ ಫುಲ್ ಮುಚ್ಚೆ ಹೋಗ್ಬೇಕಂತದ. ಮುಚ್ಚಿ ಹೋಗಿದ್ರು. ಆಮೇಲೆ ಉಳಿದಿದ್ದ ದೇವತೆಗಳೆಲ್ಲ ಏನ್ ಮಾಡಿದ್ರು, ಹೋಗಿ ಬ್ರಹ್ಮನಿಗೆ ಬೇಡ್ಕೊಳ್ಲಿಕತ್ರು. ಚಂದ್ರ ಇಲ್ಲ ನಮ್ದು ಇದು ಬ್ರಹ್ಮಾಂಡ ಹೆಂಗ್ ನಡೆಯೋದು, ಈಗ ಚಂದ್ರನ್ ಬೆಳಕ ಇಲ್ದೇ ಇದ್ರೆ ನಾವ್ ಹೆಂಗ್ ನಡ್ಸೋದು, ಇಲ್ದೇ ಇದ್ರೆ ರಾತ್ರಿ ಒಳಗು ನಮಗೂ ಬೆಳಕ್ ಬೇಕು, ಚಂದ್ರನ್ ಬೆಳಕಿಲ್ಲ ನಾವ್ ಓಡಾಡೋದ್ ಹೆಂಗೆ ಅಂತ. ಅವಾಗ ಬ್ರಹ್ಮ ದೇವ್ರು, ವಿಷ್ಣು ದೇವ್ರು, ಈಶ್ವರ ದೇವ್ರು ಅಂತಾರೆ, ಈಗೇನು ನಮ್ಮ ಕೈಯಲ್ಲಿಲ್ಲ ಇದೆಲ್ಲ. ಯಾಕಂದ್ರೆ ಗಣಪತಿ ಅವರು ಪ್ರಮುಖ ಗಣಪತಿ, ಅವ್ರು ಹೇಗ್ ಹೇಳ್ತಾರ ಹಾಗೆ ನಾವು ಕೇಳ್ಬೇಕು, ಮುಖ್ಯ ಅವರಿಂದ ನಾವು ಇದು ಮಾಡ್ಕೋಬೇಕು. ಹಾಗಾಗಿ ಚಂದ್ರ ನೀನು ದೇವತೆಗಳಿಗಂತಾರ, ನೀವು ಹೋಗಿ ಗಣಪತಿಗೆ ಕೇಳ್ಕೋರಿ, ಅವ್ರ ಏನ್ ಹೇಳ್ತಾರ ಹಾಗೆ ಮಾಡ್ರಿ ಅಂತ ಹೇಳ್ತಾರ. ಆಮೇಲೆ ಎಲ್ಲಾ ದೇವತೆಗಳು ಕೂಡಿ ಗಣಪತಿ ಕಡೆ ಹೋಗ್ತಾರ. ಆಮೇಲೆ ಚಂದ್ರನು ಹೋಗ್ತಾರ. ಚಂದ್ರ ನನ್ ತಪ್ಪಾಯ್ತು, ನಾನು ಇನ್ನೊಮ್ಮೆ ಮಾಡೋದಿಲ್ಲ ಅಂತ ಕ್ಷಮೆ ಕೇಳ್ತಾರ. ನನ್ಗೇನಾರು ಮಾಡಿ ಇದ್ರಿಂದ ಪಾರ್ ಮಾಡ್ರಿ, ಶಾಪದಿಂದ ಮುಕ್ತಿ ಮಾಡ್ರಿ ಅಂತ ಹೇಳಿ ಕೇಳ್ಕೊತಾರೆ. ಬಹಳ ಇವ್ರು ಕೇಳ್ಕೊಳ್ಳೋದ್ ನೋಡಿ ಅವಾಗ ಅಂತಾರ ಅವ್ರು, ಇದು ಶ್ರೀಕೃಷ್ಣಂದ ಕತೆ ಚಮಂತೋಪನ್ಯಾಸ ಅಂತ ಹೇಳಿ. ಆ ಕಥೆನ ಯಾರು ಓದ್ತಾರಲ್ಲ, ಆಮೇಲೆ ಅದೊಂದ್ ಸ್ತೋತ್ರ ಇದೆ ಅಲ್ಲ, ಸ್ತೋತ್ರನ 3 ಸಲ ಹೇಳಿದ್ರೆ ಅದರಿಂದ ನಿಂದನೆ ಒಳಗಾಗುದಿಲ್ಲ, ಅದು ಪರಿಹಾರ ಆಗ್ತದೆ. ಯಾವ ಸ್ತೋತ್ರ ಹೇಳು, ನಮಗೂ ಹೇಳ್ಕೊಡು. ಸಿಂಹ ಪ್ರಸೇನಮ ವದಿತ ಸಿಂಹೋ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿಹಿ ತವ ಹೇಶ ಶಮಂತಕಃ. ಇದನ್ನ 3 ಸಲ ಹೇಳ್ಬೇಕು. ಅಂದ್ರೆ ಇದು ನಿಂದೆಯಿಂದ ಮುಕ್ತಿ ಆಗ್ತದೆ ಅಂತ, ಏನು ಯಾವ್ದು ಇದಾಗೋದಿಲ್ಲ, ಕೆಟ್ಟದಾಗೋದಿಲ್ಲ ಅಂತ. ಸೊ ಜಿಸ್ಟ್ ಅಲ್ಲಿ ಇವತ್ತಿನ ಗಣೇಶ ಚತುರ್ಥಿ ಯಾಕೆ ಆಚರಿಸ್ತಾರೆ, ಮತ್ತೆ ಅದಕ್ಕೆ ಚಂದ್ರನಿಗೆ ಶಾಪ ಹೇಗೆ ಸಿಕ್ತು, ಮತ್ತೆ ಚಂದ್ರನಿಗೆ ನೋಡಿದ್ರು ಯಾವ ಶ್ಲೋಕ ಓದ್ಬೇಕು, ಆ ಶ್ಲೋಕ ಓದಿದ್ರೆ ನಮ್ಗೆ ಆ ಶಾಪದಿಂದ ಮುಕ್ತಿ ಹೇಗೆ ಸಿಗತ್ತೆ ಅನ್ನೋದು ನಮ್ಮ ಅಮ್ಮ ಇವತ್ತು ನಂಗೆ ಹೇಳ್ಕೊಟ್ಲು. ಅಂಡ್ ಯಾವ ತರ ನಾವು ಇಲ್ಲಿ ಮನೆಯಲ್ಲಿ ಇರಂಗಿಲ್ಲ, ಹೊರಗಿರ್ತೀವಿ, ಹಾಸ್ಟೆಲ್ ಅಲ್ಲಿ ಇರ್ತೀವಿ, ಹಂಗಂದಾಗೂ ನಮ್ ಧರ್ಮ ನಾವು ಬಿಡದೆ ಹೇಗೆ ಇರ್ಬೋದು ಅಂತ ನಾನ್ ಇವತ್ತು ನಮ್ಮ ಅಮ್ಮನಿಂದ ಕಲ್ತೆ. ಹಾಗೆ ನೀವು ಇದರಿಂದ ಏನಾದ್ರು ಕಲ್ತಿದ್ರೆ ಅಳವಡಿಸ್ಕೊಳ್ರಿ. ಸೊ ಹ್ಯಾಪಿ ಗಣೇಶ್ ಚತುರ್ಥಿ ಎಲ್ಲರಿಗೂ. ಧನ್ಯವಾದಗಳು.